ರಾಯಚೂರು, ಕೊಪ್ಪಳ, ಗುಲ್ಬರ್ಗ ಎಲ್ಲ ಕಡೆಯಿಂದ ಬಂದ ನನ್ನ ಮಿತ್ರರೇ, ಸರಿ ನಾನೇನು ಬೇರೆ ಕಡೆಯವನಲ್ಲ, ನಾನು ಕುಷ್ಟಗಿನೇ. ನನ್ನ ವಿದ್ಯಾಭ್ಯಾಸ ಕೂಡ ನಾನು ವಿಜಯ ಮಹೇಶ್ ಕಾಲೇಜಿನಲ್ಲಿ ನಾನು PhD ಓದಿದೆ. ನನ್ನ 4 ಮಾತು ಹೇಳೋಕ್ಕಿಂತ ಮೊದಲಾಗ ನಮ್ಮ ವಿಜಯ ಮಹೇಶ್ ಅಜ್ಜ ಅವರ ಜಯಕಾರ ಹೇಳ. ವಿಜಯ ಮಹೇಶ್ ಮಹಾರಾಜ್ ಕಿ ಜೈ. ವಿಜಯ ಮಹೇಶ್ ಮಹಾರಾಜ್ ಕಿ ಜೈ. ಬೆಳೆದಂಗೆ ನನಗೆ ಕ್ಯಾನ್ಸರ್ ಆಯಿತು. 2 ಸರಿ ಆಪರೇಷನ್ ಆಯಿತು. ನನ್ನದು ಪುನರ್ಜನ್ಮ. ಬದುಕಿ ಬಂದೆ. ಯಾರಿಗೆ? ನಿಮ್ಮೆಲ್ಲರೂ ಸೇವೆ ಮಾಡಿ ಆ ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಶಕ್ತಿ ಬರುತ್ತದೆ. ಮುಖ್ಯವಾಗಿ ನಾವು ಎದಕ್ಕೆ ಬಂದೀವಿ? ನನಗೆ ಪೆನ್ಷನ್ ಸಿಗ್ತದೋ ಇಲ್ಲ? ನೀ ಏನಾರ ಮಾತಾಡಪ್ಪ, ಮೊದಲ ಅದು ಹೇಳ. ಪೆನ್ಷನ್ ಎಲ್ಲರಿಗೂ ಸಿಗುತ್ತದೆ. ಇದು ಹೆಂಗೆ ಸಿಗ್ತದೋ ಅದರ ಬಗ್ಗೆ ಕೆಲವು ಮಾತು ಹೇಳ್ತೀನಿ. ಈಗ ರಿಕ್ವೆಸ್ಟ್, ನಂದು ಕಮೆಂಟ್ ಮಾತಾಗೋವರೆಗೂ ಸೈಲೆನ್ಸ್ ಇರಲಿ. 19ನೇ ತಾರೀಕು ನಮಗೆ ಡೆಲ್ಲಿಯಿಂದ ಬುಲಾವ್ ಬಂತು. ನೀವು ತುರಂತ ಡೆಲ್ಲಿಗೆ ಬರಬೇಕು. ಕಾರಣ, ಭಾರತ ಸರ್ಕಾರ ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಕಮಿಟಿಯ ಪಂಚಪಾಂಡವರಿಗೆ ಅವರು ಕಳಿಸಿದರು. ಯಾರ ಪಂಚಪಾಂಡವರು? ಕಮಾಂಡರ್ ಅಶೋಕ್ ರಾವ್, ವೀರೇಂದ್ರ ಸಿಂಗ್, PN ಪಾಟೀಲ್, ನಾನು ಹಾಗೂ ರಾಜು ಭಟ್ನಾಗರ್. 19ನೇ ತಾರೀಕು ನಮ್ಮ ನಾರ್ತ್ ಈಸ್ಟ್ ಸೌತ್ ಎಲ್ಲ ಭಾಗಗಳಿಂದ ನಾವು ಎಲ್ಲಿ ಮುಟ್ಕೊಂಡು 19ನೇ ತಾರೀಕು ಮುಟ್ಟಿದಾಗ ಪೇಪರ್ನಲ್ಲಿ ಒಂದು ನೋಟಿಫಿಕೇಶನ್ ನೀವೆಲ್ಲರೂ ನೋಡಿರ್ಬೋದು. 16ನೇ ತಾರೀಕು ನಮ್ಮ ಕರ್ನಾಟಕದ ಬಸವರಾಜ ಬೊಮ್ಮಾಯಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಮ್ಮ ರಾಜ್ಯದಲ್ಲಿ 28 MP ಗಳಿದ್ದಾರೆ. ಯಾರೂ ಮಾತಾಡಿಲ್ಲ. ಇದೊಂದು ಪಾರ್ಲಿಮೆಂಟ್ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾ. ಮೊದಲನೇ ನಮ್ಮ ಹುಲಿ ಬಸವರಾಜ ಬೊಮ್ಮಾಯಿ. ಅವರು ಲೇಬರ್ ಸ್ಟ್ಯಾಂಡಿಂಗ್ ಕಮಿಟಿಯ ಚೇರ್ಮನ್. ಈಗ ಸರ್ಕಾರ ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಒಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಮಾಡಿ ಕೆಲ ವಿಷಯಗಳನ್ನು ಅವರು ಕೊಟ್ಟಿರ್ತಾರೆ. ಅವರು 25 ಜನ MP ಗಳಿರ್ತಾರೆ. ಅದರಲ್ಲಿ ಲೇಬರ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಈ EPS ನೈತಿಗೆ ಪೆನ್ಷನ್ದಾರರಿಗೆ ನಿಮ್ಮ ಸಲಹೆಗಳನ್ನು ಕೊಡಲಿ ಬಂದಿತ್ತು. ಅದರಲ್ಲಿ ಆ ಪ್ರಕಾರ ಬಸವರಾಜ ಬೊಮ್ಮಾಯಿಯವರು ಮೊದಲನೇ ಹುಲಿ ನಿಂತುಕೊಂಡು ಗಂಭೀರವಾದ ಪ್ರಕಟಣೆಯನ್ನು ಮಾಡಿದರು. ಅದೇನು ಮಾಡಿದರು ಅಂದರೆ 2014ರಲ್ಲಿ ಇದು ಏನು 1,000 ಪೆನ್ಷನ್ ಕೊಟ್ಟಿರೋ ಅವರು ಎದಕ್ಕೂ ಉಪಯೋಗವಿಲ್ಲ.
ಸರ್ಕಾರದ ಯಾವುದೇ ಗಂಭೀರ ಫೈನಾನ್ಷಿಯಲ್ ಪರಿಸ್ಥಿತಿ ಇದ್ದರೂ ಕೂಡ ಇವರಿಗೆ ಒಂದು ರೆಸ್ಪೆಕ್ಟಬಲ್ ಪೆನ್ಷನ್ ಕೊಡಲಿಕ್ಕೆ ಬೇಕು. ದೊಡ್ಡ ಗೌರವ ಮಾಡಿ ನಾವು ಬಸವರಾಜ ಬೊಮ್ಮಾಯಿ ಅವರಿಗೆ 19ನೇ ತಾರೀಕು ರಾತ್ರಿ ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಸ್ಪೆಷಲ್ ಮೀಟಿಂಗ್ ಅನ್ನು ಮಾಡಿದ್ವಿ. ಬೊಮ್ಮಾಯಿ ಅವರು ಒಂದೇ ಹೇಳಿದರು, ನರಗುಂದವರೇ ನಿಮಗಿಂತ ಜಾಸ್ತಿ ನನಗೆ EPS 95 ಪೆನ್ಷನ್ ಕಷ್ಟ ಬರ್ತದ. ಈ ಸರಿ ಅವರಿಗೆ ನಾನು ಪೆನ್ಷನ್ ಕೊಡಿಸಿರ್ತೀವಿ. ನೀವೇನು ಯೋಚನೆ ಮಾಡಬೇಕು, ಸರ್ಕಾರದಲ್ಲಿ पेंशन मिनिमम पेंशन। तो फाइनली दोस्तों EPS 95 पेंशनों का जो काम है वो अब निश्चित रूप से होने वाला है। अब दोस्तों ये जो मीटिंगें करी जा रही हैं ये सिर्फ एक दिखावा है। इसमें दोस्तों संगठन को मजबूत करने का काम बस किया जा रहा है। फिलहाल EPS 95 का जो पेंशन है, पेंशनर्स हैं दोस्तों, इन लोगों को आश्वासन मिलने के बाद दोस्तों सभी लोग सतर्क हो गए हैं। सभी लोग दोस्तों अब गठित होने का काम कर रहे हैं, ताकि दोस्तों अगर सरकार की मंशा पलटती भी है तो किस प्रकार से हम गठित होकर जो हम पहले धरना प्रदर्शन करने जा रहे थे, जिसके बाद हमें आश्वासन दिया गया दोस्तों, इसको निश्चित रूप से हम दोहरा सकते हैं। फिलहाल दोस्तों सरकार ने आश्वासन दिया है कि आने वाला जो बजट है फरवरी का, उसमें हमारा प्रावधान किया जाएगा। उसमें कितना किया जाएगा दोस्तों ये देखेंगे हम आगे। फिलहाल दोस्तों किया तो जाएगा। दोस्तों देखते हैं बजट में हमारा क्या प्रावधान किया जाता है, फिर आगे हम चर्चा करेंगे इस पर विस्तार से। चलिए दोस्तों मिलते हैं नए वीडियो में। आप लोग संगठित रहिए दोस्तों, एक दूसरे को वीडियो शेयर करिए, ज़्यादा से ज़्यादा लोगों तक जागरूक करिए। चलिए मिलते हैं नए वीडियो में।